ಯಜಮಾನ್ರೆ, ವಿಷಯ ಗೊತ್ತಾಯ್ತಾ? ಏನು? ಮಲ್ಲಿಕಾರ್ಜುನಯ್ಯನವ್ರ ಮಗ ಸೂರ್ಯಂಗೆ ಸಿಟಿಲಿ ಹೆಣ್ಣು ಹುಡುಕ್ತಾ ಇದಾರಂತೆ. ಅದಕ್ಕೇನೀಗ? ಏನ್ ಹೀಗೆ ಹೇಳ್ತಾ ಇದ್ದೀರಾ? ಮಲ್ಲಿಕಾರ್ಜುನ ಅವ್ರಿಗಿರೋದು ಒಬ್ನೇ ಮಗ, ಅವರಿಗೆ ಬೇಕಾದಷ್ಟು ಆಸ್ತಿ ಇದೆ. ನಮ್ಮ ಮನೇಲಿ ಒಂದು ಹೆಣ್ಣಿರುವಾಗ ಬೇರೆ ಹೆಣ್ಣು ಆ ಮನೆ ಸೊಸೆ ಆಗೋದಕ್ಕೆ ನಾವು ಬಿಡಕ್ಕಾಗತ್ತಾ? ಏನು ಏನ್ ಹೇಳ್ತಿದೀಯ ನೀನು? ನಿಜಾನೇ ಹೇಳ್ತಾ ಇದ್ದೀನಿ. ನಮ್ ನಂದಿನಿ ಅಮ್ಮವ್ರಿಗೆ ಮಲ್ಲಿಕಾರ್ಜುನನ ಮಗನ್ ಕೊಟ್ಟು ಮದುವೆ ಮಾಡಿ ಅಂತ ನೀವೇ ಹೋಗಿ ಕೇಳಿ. ಮಲ್ಲಿಕಾರ್ಜುನಗೂ ನಮಗೂ ಇರೋ ಸಂಬಂಧ ಇಡೀ ಊರಿಗೆ ಗೊತ್ತಿರೋ ವಿಷಯ. ಅಂತದ್ರಲ್ಲಿ ನಾವು ಅಲ್ಗೋಗಿ ನೋಡಿ, ಈ ವಿಷಯದಲ್ಲೆಲ್ಲ ಜಿತ್ ಮಾಡೋದು ಒಳ್ಳೇದಲ್ಲ. ಅಷ್ಟಕ್ಕೂ ಯಜಮಾನ್ರಿಗೆ ಏನು ಹಕ್ಕಿಲ್ವಾ? ಇವ್ರು ಯಾರು? ಮಲ್ಲಿಕಾರ್ಜುನಯ್ಯನವರ ಸ್ವಂತ ಭಾವ. ಇವರೇ ಹೋಗಿ ಹೆಣ್ಣು ಕೊಡ್ತೀವಿ ಅಂತ ವರ್ಷೆ ಪ್ರಕಾರ ತಾಂಬೂಲ ತಗೊಂಡೋಗಿ ಕೇಳಿದ್ರೆ ಅವ್ರಿಲ್ಲ ಅನ್ನಕ್ಕಾಗತ್ತಾ? ನಾವ್ಯಾಕೆ ಅವ್ರ ಹತ್ರ ಕೇಳ್ಬೇಕು? ಏನಪ್ಪ, ಏನು ಗೊತ್ತಿಲ್ದಂಗೆ ಮಾತಾಡ್ತೀಯಲ್ಲ? ಇಡೀ ಊರಲ್ಲಿ ದೊಡ್ಡ ಕುಟುಂಬ ಅಂತಿರೋದು ನಿಮ್ಮಿಬ್ಬರದೇ. ಅದರಲ್ಲಿ ಮಲ್ಲಿಕಾರ್ಜುನಯ್ಯನವ್ರು ನೋಡಿದ್ರೆ ಇಡೀ ಊರಿನ ಜನನೇ ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ. ನಿಮ್ಮ ಅಪ್ಪನೇನ್ ಕಮ್ಮಿ ಅಲ್ಲ, ಅದೇ ಜನ ಭಯದಿಂದ ನಮಸ್ಕಾರ ಮಾಡ್ತಾರೆ. ಇವರಿಬ್ರು ಸೇರಿದ್ರೆ ಇಡೀ ಊರೇ ಭಯ ಭಕ್ತಿಯಿಂದ ನಮಸ್ಕಾರ ಮಾಡುತ್ತೆ. ಅವ್ರು ಹೇಳ್ತಿರೋದು ಸರಿ ತಾನೆ. ನಮ್ ಹುಡ್ಗಿ ಜೀವನ ಚೆನ್ನಾಗಿರುತ್ತೆ ಅಂದ್ಮೇಲೆ ನಾವೇ ಹೋಗಿ ಒಂದ್ ಮಾತು ಅವ್ರನ್ನ ಕೇಳ್ಬೋದಲ್ವಾ? ಪದ್ಧತಿ ಪ್ರಕಾರ ಹೆಣ್ಣು ಕೇಳೋದಿಕ್ಕೆ ಗಂಡ ಮನೆ ಕಡೆಯವರು ಬರ್ಬೇಕು. ಆದ್ರೆ ನೀವು ಬರ್ಲಿಲ್ಲ, ಅದಕ್ಕೆ ನಾನೇ ಬಂದಿದ್ದೀನಿ. ಹಳೇದನ್ನೇ ಮನಸ್ಸಲ್ಲಿಟ್ಕೊಂಡು ಇವತ್ತು ನಾವು ಈ ಸಂಬಂಧನ ಬೆಳೆಸಲಿಲ್ಲ ಅಂತಂದ್ರೆ ಶಾಶ್ವತವಾಗಿ ಈ ಎರಡೂ ಕುಟುಂಬಗಳು ಬೇರೆ ಆಗ್ಬಿಡ್ತವೆ. ಅದಕ್ಕೆ ಎಲ್ಲ ಮರೆತು ಊರ್ ಜನನೆಲ್ಲ ಕರ್ಕೊಂಡು ಬಂದಿದ್ದೀನಿ. ಮುಚ್ಚ ಬಾಯಿ. ನನಗೂ ನಿನಗೂ ಏನೋ ಸಂಬಂಧ ಇದೆ ಅಂತ ಮಾತಾಡಕ್ ಬಂದಿದ್ಯಾ? ಅದಕ್ಕಿತ್ತೋಗಿ ಎಷ್ಟೋ ವರ್ಷ ಆಯ್ತು. ಗಿಣಿಯಾಗಿ ಸಾಕಿದ್ ನನ್ನ ತಂಗಿನ ಮರಳು ಮಾಡಿ ಮದುವೆ ಮಾಡ್ಕೊಂಡು ಸಾಯಿಸಿದ್ದಲ್ದೆ ಇವಳು ಬೇರೆ ತಂದು ಮನೇಲಿ ಇಟ್ಕೊಂಡೆ. ನಿನ್ನಂತವನ್ ಜೊತೆ ಈ ಮನೆ ಸಂಬಂಧನಾ? ಒಬ್ಬ ಮನುಷ್ಯನ ಯೋಗ್ಯತೆ ಗೊತ್ತಾಗೋದು ಅವನ್ ನಡತೆಯಿಂದ. ಇವತ್ತು ನನ್ನ ತಂಗಿ ಪುಣ್ಯತಿಥಿ. ಗಂಡ ಅನ್ನಿಸ್ಕೊಂಡವನು ಅದನ್ನ ಮರೆತು ಮೆರಿತಾ ಇದೆಯಲ್ಲ. ಇವತ್ತು ನಾನು ಉಪವಾಸ ಇದ್ದು ನನ್ನ ತಂಗಿ ತಿಥಿ ಪೂಜೆ ಮಾಡ್ತಿದ್ದೀನಿ. ಇಂಥ ಸಮಯದಲ್ಲಿ ಮೇಳ ಸಮೇತ ಬಂದು ವಿಷಯ ಪ್ರಸ್ತಾಪ ಮಾಡ್ತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಮರ್ಯಾದೆಯಿಂದ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಬಂದೋರ್ನ ಒಳಗ್ ಬನ್ನಿ ಅಂತ ಒಂದು ಮಾತು ಹೇಳ್ದೆ ಇಲ್ಲೇ ನಿಲ್ಸಿ ಮಾತಾಡ್ತಿದ್ಯಲ್ಲ ನೀನ್ ಮಾಡ್ತಿರೋದೇನ್ ಚೆನ್ನಾಗಿದ್ಯಾ? ನನ್ ತಂಗಿ ನಿನ್ ಮನೇಲಿ ಕೊನೆ ಉಸಿರು ಹೇಳ್ದಾಗ್ಲೇ ನಿನ್ನ ತುಂಡ ಕತ್ತರಿಸ್ಬೇಕಾಗಿತ್ತು. ಆದ್ರೆ ನಿನ್ನಿಂದ ಒಂದು ಕುಟುಂಬ ಇದೆ ಅಂತ ಸುಮ್ನಿದ್ದೆ. ಅವತ್ತು ನಾನು ಮಾಡದೇ ಇದ್ದನ್ನ ಇವತ್ತು ಮಾಡಿಸ್ಬೇಡ. ಬದುಕ ಹೋಗು. ಮಲ್ಲಿಕಾರ್ಜುನ